ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲು ಮುಕ್ಕಾಲು ಲೋಟದಷ್ಟು ಉದ್ದಿನ ಕಾಳು, ಕಾಲು ಲೋಟದಷ್ಟು ದಪ್ಪ ಅಕ್ಕಿ ಅಥವಾ ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ವಾಶ್ ಮಾಡಿ 1 ಅವರ್ ನೆನೆಸಿಡಬೇಕು. 1 ಅವರ್ ಆದರೆ ಸಾಕು. ಇದಕ್ಕೆ ಜಾಸ್ತಿ ದಿನವೆಲ್ಲ ಏನು ಬೇಡ. ನೆನೆಸಾದ್ಮೇಲೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಾದಮೇಲೆ ನಂತರ ಇದಕ್ಕೆ ತೆಂಗಿನಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಇಷ್ಟನ್ನು ಮಿಕ್ಸ್ ಮಾಡಬೇಕು. ಜೊತೆಗೆ ಉಪ್ಪು ಮತ್ತು ಸ್ವಲ್ಪ 1 ಚಿಟಿಕೆ ಸೋಡಾ ಹಾಕಿ ಮಿಕ್ಸ್ ಮಾಡಿ, ಅದಕ್ಕೆಲ್ಲ ಮಿಕ್ಸ್ ಮಾಡಿದ ನಂತರ ಹಿಟ್ಟನ್ನು ಮೀಡಿಯಮ್ ಉರಿನಲ್ಲಿ ಎಣ್ಣೆನ ಇಟ್ಕೊಂಡು ಉದ್ದಿನ ವಡೆನ ಹಾಕಬೇಕು. ನಿಮಗೆ ಉದ್ದಿನ ವಡೆ ಕರೆಕ್ಟ್ ಶೇಪಲ್ಲಿ ಬರಲಿಲ್ಲ ಅಂತಂದರೆ ಮಾಮೂಲಿ ರೌಂಡಾಗಿ ಎಲ್ಲ ಗೋಲಿಗಳ ಥರ ಹಾಕಿ. ಹಿಟ್ಟು ಕರೆಕ್ಟಾಗಿ ಹದದಲ್ಲಿದೆ, ಕರೆಕ್ಟಾಗಿದೆ. ಆಯಿಲು ತುಂಬ ಅಬ್ಸರ್ವ್ ಮಾಡ್ತಾ ಇಲ್ಲ, ಮಿಕ್ಸ್ ಆಗ್ತಾಯಿಲ್ಲ, ತುಂಬ ಗಟ್ಟಿನೂ ಇಲ್ಲ. ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿದೆ, ಒಳಗಡೆ ತುಂಬ ಸಾಫ್ಟಾಗಿ ಬಂದಿದೆ. ಇದು ಬೇಗ ಆಗೋಗುತ್ತೆ. ಮಾರ್ನಿಂಗ್ ಟಿಫನ್ಗೂ ಒಳ್ಳೆ ಸೈಡ್ಸ್ ಆಗುತ್ತೆ. ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು. ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಇಡ್ಲಿ, ವಡೆ, ಸಾಂಬಾರು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಮೇಲೆಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.